ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಸಂಡೇ ಆದ್ರಿಂದ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ನಮ್ಮ ಅಕ್ಕನ ಮನೆ ಇರೋದು ಬೆಂಗಳೂರಲ್ಲಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಇದೆ. ಸೊ ನಾನು ನಮ್ಮ ತಮ್ಮ ಅಲ್ಲಿಗೆ ಬಂದಿದ್ವಿ. ನಾವೆಲ್ಲ ಏನು ಮಾಡ್ಕೊಂಡ್ವಿ, ನಮ್ಮ ಮಾಮ ನಮ್ಮ ಅಕ್ಕ ಅವ್ರೇನಂದ್ರು, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರೋಣ ಅಂತ ಅಂದರು. ಸೊ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಒಂದು ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಈ ರೋಡ್ ಬಂದುಬಿಟ್ಟು ಮೆಟ್ರೋ ಸ್ಟೇಷನ್ನು, ಯಾವುದು ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಅಂತ ನಾವೇನು ಮಾಡ್ತಾ ಇದ್ದೀವಿ, ನಾವು ನೆಲಮಂಗಲ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಈ ಕಡೆ ಮೆಟ್ರೋ ಸ್ಟೇಷನ್ ನೋಡ್ಬೋದು. ಅವತ್ತು ಸಂಡೇ ಎಲ್ಲ ತುಂಬ ರಶ್ ಆಗಿತ್ತು. ಸೊ ಆ ಕಡೆ ಈ ಕಡೆ ಸುತ್ತಮುತ್ತ ನಾವು ಹೋಗ್ತಾ ಇರೋ ಪ್ಲೇಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದೇಳಿ ನೀವು ನೋಡ್ತಾ ಇರೋರು ಗೆಸ್ ಮಾಡ್ಬೋದು. ನೀವು ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಇತ್ತು ಅಂತ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಕೂಡ ಮಾಡ್ತೀನಿ. ಹಾಗೆ ನಾವು ಹೋಗೋ ರೋಡಲ್ಲಿ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಆಮೇಲೆ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತಲೂ ನೀವು ಕೂಡ ಗೆಸ್ ತಿಳ್ಕೊಬೋದು. ಸೊ ನಾವೆಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸನ್ಸೆಟ್ ಆಗ್ತಾ ಇತ್ತು. ಆ ಕಡೆ ಈ ಕಡೆ ಕೂಡ ತುಂಬ, ಅವತ್ತು ಸಂಡೇ ಆದ್ರಿಂದ ಹೊರಗಡೆ ಹೋದವರು ಕೂಡ ಸಂಡೇ ಎಲ್ಲ ರಿಟರ್ನ್ ಬರ್ತಿರ್ತಾರೆ. ಸೊ ರಿಟರ್ನ್ ಬರ್ತಾಯಿದ್ರು. ಆಮೇಲೆ ಇವಾಗ ನಾವು ಹೋಗಿರೋ ಪ್ಲೇಸಿಗೆ ಬಂದ್ವಿ. ನಾವು ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಅಂದರೆ ಐಕಿಯಾಗೆ ಏನಕ್ಕೆ ಬಂದ್ವಿ ಅಂತ ಅಂದರೆ, ನಮ್ಮ ಅಕ್ಕ ಅವರು ಹೊಸ ಮನೆ ಕಟ್ಟಿಸ್ತಾ ಇದ್ರು ದಾವಣಗೆರೆಯಲ್ಲಿ. ಸೊ ಅವ್ರು ಇಂಟೀರಿಯರಿಗೆ ನೋಡಬೇಕು, ಇಂಟೀರಿಯರ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ನಮಗೂ ಐಡಿಯಾ ಸಿಗುತ್ತೆ ಅಂತ ಅಂತಿದ್ರು. ಅದನ್ನು ನೋಡೋಕ್ಕೋಸ್ಕರ ನಾವು ಅವ್ರ ಜೊತೆಗೆ ಬಂದ್ವಿ. ಸೊ ಇಲ್ಲಿ ಕೆಳಗಡೆ ಬಂದರೆ ಪಾರ್ಕಿಂಗ್ ಇರುತ್ತೆ. ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ದೊಡ್ಡದಾಗಿತ್ತು. ಬಟ್ ಸಂಡೇ ಆದ್ರಿಂದ ಪಾರ್ಕಿಂಗು ನಮಗೆ ಸಿಗಲಿಲ್ಲ. ಸೊ ತುಂಬ ದೊಡ್ಡದಾಗಿದ್ರು ಎಷ್ಟೊಂದು ಜನ ಬಂದಿದ್ರಲ್ಲ, ಸೊ ಪಾರ್ಕಿಂಗ್ ಫುಲ್ ಆಗಿತ್ತು. ಹಾಗೂ ಹಿಂಗೂ ನಮಗೆ ಪಾರ್ಕಿಂಗ್ ಸಿಕ್ತು. ಸೊ ಪಾರ್ಕ್ ಮಾಡಿಕೊಂಡು ಹಾಗೆ ನಿಮಗೆ ಪಾರ್ಕಿಂಗ್ ಲಾಟ್ ಹೇಗಿದೆ ಅಂತ ತೋರಿಸೋಣ. ತುಂಬ ದೊಡ್ಡದಾಗಿತ್ತು, ತುಂಬ ರಶ್ ಇತ್ತು. ಸೊ ಹಾಗೆ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ನಮಗೆ ನಾವು ನೋಡ್ತಾ ಇರೋದು ಇಂಟೀರಿಯರ್ಸ್ ಐಟಮ್ಸ್ ಏನೂ ಇದ್ದಿಲ್ಲ. ಸೊ ನಾವು ಸೆಕೆಂಡ್ ಫ್ಲೋರಿಗೆ ಹೋಗಿದ್ವಿ. ನಮಗೆ ಮೇಯ್ನಾಗಿ ಕಿಚನ್ಗೆ ಮತ್ತು ಸ್ಟಡಿ ರೂಮ್ಗೆ, ಆಮೇಲೆ ಬೆಡ್ರೂಮಿಗೆ ಬೇಕಾಗಿತ್ತು ಇಂಟೀರಿಯರು, ವಾಲಿಂದು ಕಾಂಬಿನೇಷನ್ಸ್ ಏನು ಅಂತಂದೇಳಿ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಹಾಗೆ ನೋಡ್ತಾ ಬಟ್ ತುಂಬ ಚೆನ್ನಾಗಿತ್ತು. ಕೆಲವೊಬ್ಬರಿಗೆ ಇದು ಚೀಪ್ ಅನಿಸುತ್ತೆ, ನನಗೇನೋ ನನ್ನ ಪ್ರಕಾರ ಕೆಲವೊಂದು ಚೀಪಾಗಿ ಇತ್ತು ಐಟಮ್ಸು, ಕೆಲವೊಂದು ತುಂಬ ಕಾಸ್ಟ್ಲಿ ಇತ್ತು. ಬಟ್ ಇಂಟೀರಿಯರ್ ಐಟಮ್ಸ್ ಮಾತ್ರ, ಐಡಿಯಾಸ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಯಾರಾದರೂ ನಮ್ಮ ಕಡೆದವರು ಮೀನ್ಸ್ ರಾಣೆಬೆನ್ನೂರು ಸೈಡವ್ರು ನೋಡ್ತಾ ಇದ್ದರೆ ಅವರಿಗೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು, ಐಡಿಯಾ ಸಿಗುತ್ತೆ. ಸೊ ನನಗೆ ಈ ಲೈಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಅದೇ ಥರ ಇಲ್ಲೊಂದಿತ್ತು, ಕಲರ್ ಚೇಂಜ್ ಆಗುತ್ತಿತ್ತು, ಅದು ಒಂಥರ ಫೇಸ್ ಥರ ಇತ್ತು. ಸೊ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ, ತುಂಬ ರಶ್. ನಮ್ಮ ಅಂಥವ್ರು ಯಾರಾದ್ರು ಆ ಕಡೆ ಈ ಕಡೆ ನಮ್ಮ ಅಕ್ಕ ಅವ್ರು ಹೋಗ್ಬಿಟ್ರೆ ಹುಡ್ಕೋ ಅಷ್ಟೊತ್ತಿಗೆ ಸಾಕಾಗೋಗೋದು. ಸೊ ಎಲ್ಲ ನೋಡಿಕೊಂಡು ನಮಗೂ ಐಡಿಯಾ ಸಿಕ್ತು. ನಾವೇನು ಪರ್ಚೇಸ್ ಮಾಡಲಿಲ್ಲ. ಸೊ ಐಡಿಯಾ ಬೇಕಾಗಿತ್ತಲ್ಲ ಅಂತ ನೋಡ್ಕೊಂಡು ಹಾಗೆ ರಿಟರ್ನ್ ಹೋಗ್ತಾ ಇದ್ವಿ. ಹಾಗೆ ನಮ್ಮ ತಮ್ಮ ಹಂಗೂ ಹಿಂಗೂ ಜೋಕ್ ಮಾಡ್ತಾ ಇದ್ದ. ಸೊ ಎಲ್ಲ ಮುಗಿಸ್ಕೊಂಡು ಇನ್ನೇನು ಐಕಿಯಾಗೆ ಟಾಟಾ ಬಾಯ್ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಯೂ ಹತ್ತಿರ ಆಗ್ತಿತ್ತು, ದಾಸರಳ್ಳಿ ಅಂತಂದೇಳಿ, ಅಲ್ಲೇ ಹತ್ತಿರ ಆಗುತ್ತೆ ಅಂತ ಹೇಳಿದರು. ನಾವು ಹೋದ್ವಿ. ಅಲ್ಲಿ ಅವರು ಏರಿಯಾದ ಜಾತ್ರೆ ಇತ್ತು, ಮಹೇಶ್ವರಮ್ಮನ ಜಾತ್ರೆ. ನಮ್ಮ ದೊಡ್ಡಮ್ಮ ಏನಂದ್ರು, ಹೋಗ್ಬರಿ ದೇವಸ್ಥಾನಕ್ಕೆ ಅಂದರು. ಸೊ ಅಲ್ಲಿ ಹೋಗಿ ಬಂದು ನಮ್ಮ ಅಕ್ಕನೂ ಜಾತ್ರೆಯಲ್ಲಿ ಒಂದು ಶಾಪಿಂಗ್ ಮಾಡಿದ್ಲು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.